ಭೂಮಿಯ ಮೇಲೆ ನೀರಿನ ಬಹುದೊಡ್ಡ ಆಕರ ಸಾಗರ. ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುವುದಕ್ಕೆ ಚಿಲುಮೆ ಎನ್ನುವರು. ಕಲುಷಿತ ನೀರಿನಿಂದ ಕಾಲರಾ ರೋಗ ಬರುತ್ತದೆ. ಸೊಳ್ಳೆಗಳಿಂದ ಮಲೇರಿಯಾ, ಪ್ಲಾಸ್ಮೋಡಿಯಂ ಎಂಬ ರೋಗಾಣು ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯ ಶರೀರದಲ್ಲಿ ಇರುತ್ತದೆ. ಇದು ಮನುಷ್ಯನಿಗೆ ಕಚ್ಚಿದಾಗ ದೇಹದ ರಕ್ತದಲ್ಲಿ ಸೇರಿ ಅತಿ ಜ್ವರ, ಮೈನಾರ್ಡ್ ವಾಂತಿ ಮತ್ತು ತಲೆನೋವು ಮುಂತಾದ ರೋಗದ ಲಕ್ಷಣಗಳು. ಇದೇ ಮಲೇರಿಯಾ ರೋಗ. ಕೃಷಿ ಜಮೀನಿನಲ್ಲಿ ಬೆಳೆಯಲಾಗುವಂತಹ ಸಸ್ಯಗಳಿಗೆ ಬೆಳೆಗಳು ಎನ್ನುವರು. ಇದರಲ್ಲಿ 3 ಕೃಷಿಕರಿದ್ದು, ಅದರಲ್ಲಿ ಕೃಷಿ ಕಾರ್ಮಿಕರು, ಸಣ್ಣ ಕೃಷಿಕರು ಮತ್ತು ದೊಡ್ಡ ಕೃಷಿಕರು ಎಂದು ವಿಭಾಗಿಸಲಾಗಿದೆ. ಕೃಷಿಯಲ್ಲಿ ಸಣ್ಣ ಕೃಷಿ ಭೂಮಿಯಲ್ಲಿ ಮಳೆ ಆಧಾರಿತ ಮತ್ತು ನೀರಾವರಿ ಎಂದು, ಅದರಲ್ಲಿ ನೀರಾವರಿಯನ್ನು ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಎಂಬ ವಿಧಗಳನ್ನು ಕಾಣಬಹುದು. ಮಳೆಯ ಆಧಾರಿತ ಕೃಷಿ ಭೂಮಿಯ ಬೇಸಾಯವನ್ನು ಖುಷ್ಕಿ ಅಥವಾ ಒಣ ಬೇಸಾಯ ಪದ್ಧತಿ ಎನ್ನುವರು. ಮಳೆ ನೀರನ್ನು ಹೊರತುಪಡಿಸಿ ಕೆರೆ, ಬಾವಿ, ಕಾಲುವೆ, ಕೊಳವೆ ಬಾವಿಗಳಿಂದ ನೀರನ್ನು ಪಡೆಯುವಂತಹ ಕೃಷಿ ಮಾಡುವುದಕ್ಕೆ ನೀರಾವರಿ ಕೃಷಿ ಎನ್ನುವರು. ನೀರಾವರಿ ಭೂಮಿಯಲ್ಲಿ ಮಣ್ಣಿಗೆ ತಕ್ಕಂತೆ ಕಬ್ಬು, ಭತ್ತ, ಹತ್ತಿಯಂತಹ ಬೆಳೆಗಳನ್ನು ಬೆಳೆಯುವುದಕ್ಕೆ ನೀರಾವರಿ ಬೆಳೆಗಳು ಎನ್ನುವರು. ಕೆಲವು ಪ್ರದೇಶದಲ್ಲಿ ಕೃಷಿ ಭೂಮಿಯು ಅತಿ ಕಡಿಮೆ ಪೋಷಕಾಂಶಗಳನ್ನು ಹೊಂದಿರುವುದಕ್ಕೆ ಬಂಜರ ಭೂಮಿ ಎನ್ನುವರು. ಇತ್ತೀಚೆಗೆ ಬಂಜರ ಭೂಮಿಯಲ್ಲಿ ಜಂತ್ರೋಪ ಮತ್ತು ಹಂಗೆಯಂತಹ ಜೈವಿಕ ಇಂಧನ ಪಡೆಯಲಾಗುವಂತಹ ಗಿಡಮರಗಳನ್ನು ಬೆಳೆಯಲಾಗುತ್ತದೆ. ಕೃಷಿ ಪದ್ಧತಿಯಲ್ಲಿ ಸಾವಯವ ಕೃಷಿ ಮತ್ತು ರಾಸಾಯನಿಕ ಕೃಷಿ ಎಂಬ 2 ವಿಧಗಳಿದ್ದು, ಅದರಲ್ಲಿ ಸಾಂದ್ರ ಬೇಸಾಯ ಪದ್ಧತಿ ಅಂದರೆ ಒಂದೇ ಕೃಷಿ ಭೂಮಿಯಲ್ಲಿ ವರ್ಷವೊಂದಕ್ಕೆ 2 ಅಥವಾ 3 ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಂದ್ರ ಬೇಸಾಯ ಎನ್ನುವರು. ಮಿಶ್ರ ಬೇಸಾಯ ಎಂದರೆ ಜಮೀನಿನಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ದನಕರು, ಕೋಳಿ, ಜೇನು, ರೇಷ್ಮೆ ಸಾಗಾಣಿಕೆ ಮಾಡುವುದಾಗಿದೆ. ನಂತರದಲ್ಲಿ ಬರುವಂಥದ್ದೇ ತೋಟಗಾರಿಕೆ. ಆಹಾರ ಬೆಳೆಗಳ ಬದಲಿಗೆ ಕೃಷಿ ಭೂಮಿಯಲ್ಲಿ ವಿವಿಧ ಹಣ್ಣುಗಳು, ತರಕಾರಿ, ಕಾಫಿ, ಟೀ ಅಥವಾ ಹೂಗಳನ್ನು ಬೆಳೆಯುವಂಥ ವಿಶೇಷವಾದಂತಹ ವ್ಯವಸಾಯದ ವ್ಯವಸ್ಥೆಗೆ ತೋಟಗಾರಿಕೆ ಎನ್ನುವರು. ಒಕ್ಕಲಿಗ ಒಕ್ಕಿದರೆ ನಕ್ಕು ನಲಿಯುವುದು ಜಗವೆಲ್ಲ, ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ದೇಶದ ಬೆನ್ನೆಲುಬು ರೈತನಾಗಿದ್ದಾನೆ. ಆ ರೈತನ ಶ್ರಮಕ್ಕೆ ನಾವು ಎಷ್ಟು ಸಮರ್ಪಣಾ ಭಾವನೆಯನ್ನು ಅರ್ಪಿಸಿದರೂ ಸಹ ಸಂಪೂರ್ಣವಾಗಲಾರದು ಎಂಬ ಮಾತು ಸತ್ಯವಾಗಿದೆ.